ആദ്യം അമ്മ അങ്ങനെ ചെറുപ്പത്തിൽ ഇങ്ങനെ കേൾപ്പിച്ചു തരുമായിരുന്നു. എനിക്ക് തോന്നി പഠിക്കാറുണ്ട്, അങ്ങനെ പഠിച്ചു തുടങ്ങി. ദുബായ് പോയിരുന്നു, അബുദാബി. പറഞ്ഞാലും മനസ്സിലിട്ട് ആയിട്ടുണ്ടായില്ല കന്നഡയിൽ. പൈലറ്റ് ആവാനും വയലിനിസ്റ്റ് രണ്ടും. കർണാടക കൂടുതൽ ഇഷ്ടം. ವೀಕ್ಷಕರೇ ನಮಸ್ತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇವೆ. ವಿಶೇಷವಾದ ಧಾರ್ಮಿಕ ಕ್ಷೇತ್ರ ಇದು. ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಅತಿಥಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಅತ್ಯಂತ ಎಳವೆಯಲ್ಲಿಯೇ ಪಿಟೀಲು ವಾದನದಲ್ಲಿ ಅತ್ಯಂತ ಪ್ರಸಿದ್ಧರಾಗಿ ವೈರಲ್ ಸ್ಟಾರ್ ಎನಿಸಿಕೊಂಡಿರುವಂಥ ಗಂಗಾ ಶಶಿಧರನ್. ಇವೆಲ್ಲ ಕಳೆದ ಕೆಲವು ವರ್ಷಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಯೂಟ್ಯೂಬ್ಗಳಲ್ಲಿರ್ಬೋದು ಅಥವಾ ಕಾರ್ಯಕ್ರಮಗಳಲ್ಲಿರ್ಬೋದು, ನೀವೆಲ್ಲ ಈ ಪುಟ್ಟ ಬಾಲಕಿಯನ್ನು ನೋಡಿರ್ತೀರಿ, ಅವರ ವಯಲಿನ್ ವಾದನವನ್ನು ಕೇಳಿರ್ತೀರಿ. ಅಂಥ ವಿಶೇಷ ಅತಿಥಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 2ನೇ ಬಾರಿಯಾಗಿ ಬಂದಿದ್ದಾರೆ. ಕಳೆದ ಬಾರಿ ಕಿರುಷಷ್ಠಿಯ ಸಂದರ್ಭದಲ್ಲಿ ಸಾಂಸ್ಕೃತಿಕ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದರು. ಈ ಬಾರಿ ಸುಬ್ರಹ್ಮಣ್ಯದ ಸಂಪುಟ ನರಸಿಂಹ ಮಠದ ನರಸಿಂಹ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಬಂದಿದ್ದಾರೆ. ಕಲೆಗೆ ಭಾಷೆಯ, ರಾಜ್ಯದ ಹಂಗಿಲ್ಲ, ಅದನ್ನು ಮೀರಿ ಇರ್ತದೆ. ಹಾಗಾಗಿ ದೂರದ ಕೇರಳದಿಂದ ಇಲ್ಲಿಗೆ ಬಂದಿದ್ದರೂ ಕೂಡ ಇಲ್ಲಿ ಇವರ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಆ ಅಭಿಮಾನಿಗಳಿಗೆ ಬೇಕಾಗಿ, ನಮ್ಮೆಲ್ಲ ವೀಕ್ಷಕರಿಗೆ ಬೇಕಾಗಿ ಈ ವಿಶೇಷ ಅತಿಥಿಯನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಗಂಗಾ ಶಶಿಧರನ್ ಇವರನ್ನು ಬನ್ನಿ ಬರಮಾಡಿಕೊಳ್ಳೋಣ. ದೈವಿಕ ಚೈತನ್ಯವೇ ಮೂರ್ತಿವೆತ್ತಂತಹ ಮುಖಭಾವ, ಭಾವನಾ ಲಹರಿಯಲ್ಲಿ ತೇಲಿ ಹೋಗುವ ಮುಗ್ಧ ಹಾವಾಭಾವ, ವಯಲಿನ್ ವಾದನದ ವೇದಿಕೆಯಲ್ಲಿ ಬಾಯ್ತುಂಬ ಮುದ್ದು ನಗು, ಪುಟ್ಟ ಮಾಂತ್ರಿಕ ಬೆರಳುಗಳಲ್ಲಿ ಸಂಗೀತ ಗಂಗಾ ತರಂಗ. ಹೌದು, ಇತ್ತೀಚಿನ ದಿನಗಳಲ್ಲಿ ತನ್ನ ವಯಲಿನ್ ವಿಸ್ಮಯದ ಮೂಲಕ ವೈರಲ್ ಸ್ಟಾರ್ ಆಗಿರುವ ಗಂಗಾ ಶಶಿಧರನ್ ಅಂದರೆ ಈಕೆಯೇ. ಸಂಗೀತ ಜಗತ್ತಿನಲ್ಲಿ ಪ್ರತಿ ಪೀಳಿಗೆಗಳಿಗೊಮ್ಮೆ ಅದ್ಭುತ ಪ್ರತಿಭೆಗಳು ಹೊರಹೊಮ್ಮುತ್ತಾರೆ. ಪ್ರೇಕ್ಷಕರನ್ನು ತಮ್ಮ ಪ್ರತಿಭೆಯಿಂದಲೇ ಮೋಡಿ ಮಾಡಿ ಹಿಡಿದಿಡುತ್ತಾರೆ. ಅಂತಹ ಅಸಾಧಾರಣ ಪ್ರತಿಭೆಗಳಲ್ಲಿ ಒಬ್ಬಾಕೆ ಕೇರಳದ ಮಲಪ್ಪುರಂ ಜಿಲ್ಲೆಯ ಪಿಟೀಲು ವಾದಕಿ ಗಂಗಾ ಶಶಿಧರನ್. ತನ್ನ ಸಣ್ಣ ವಯಸ್ಸಿನ ಹೊರತಾಗಿಯೂ ಗಂಗಾ ಕರ್ನಾಟಕ ಸಂಗೀತದ ರಾಗಗಳನ್ನು ಪಿಟೀಲಿನಲ್ಲಿ ಸಲೀಸಾಗಿ ನುಡಿಸುವ ಸಾಮರ್ಥ್ಯದಿಂದ ಅಪಾರ ಸಂಖ್ಯೆಯಲ್ಲಿ ಸಂಗೀತ ಪ್ರಿಯರನ್ನು ಆಕರ್ಷಿಸಿದ್ದಾರೆ. ಈಕೆಯ ಸಮರ್ಪಣೆ, ಶಿಸ್ತು ಮತ್ತು ಸಂಗೀತದ ಬಗ್ಗೆ ನೈಸರ್ಗಿಕ ಪ್ರವೃತ್ತಿ ಅವರನ್ನು ಈ ಕಾಲದ ಅತ್ಯಂತ ಭರವಸೆಯ ಪಿಟೀಲು ವಾದಕರಲ್ಲಿ ಒಬ್ಬರನ್ನಾಗಿ ಮಾಡಿದೆ. ತನ್ನ 4.5 ವಯಸ್ಸಿನಲ್ಲಿಯೇ ಪಿಟೀಲು ಪ್ರಯಾಣ ಪ್ರಾರಂಭಿಸಿದ ಗಂಗಾ ಈಗಲೂ ಕಲಿಯುತ್ತಾ ಬೆಳೆಯುತ್ತಾ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಪ್ರತಿಷ್ಠಿತ ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿ ಮನ್ನಣೆ ಗಳಿಸಿದ್ದಾರೆ. ಭಾರತ ಮಾತ್ರವಲ್ಲದೆ ವಿದೇಶಗಳಲ್ಲೂ ಪ್ರದರ್ಶನ ನೀಡಿದ್ದಾರೆ. 300ಕ್ಕೂ ಹೆಚ್ಚು ಸಂಗೀತ ಕಚೇರಿಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ಅವರ ವಯಲಿನ್ ವಾದನದ ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿ ಸಂಚಲನ ಮೂಡಿಸಿವೆ. ಡಾಕ್ಟರ್ MS ಸುಬ್ಬಲಕ್ಷ್ಮಿ ಫೆಲೋಶಿಪ್ ಫಾರ್ ಮ್ಯೂಸಿಕ್ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ಕಲಾವಿದೆ ಗಂಗಾ ಶಶಿಧರನ್. ಪಿಟೀಲು ಕಲಿತಿದ್ದ ಈಕೆಯ ತಾಯಿ ಕೃಷ್ಣವೇಣಿಯವರ ಪ್ರೋತ್ಸಾಹದಿಂದ ಗಂಗಾ ಕಲಿಯುತ್ತಲೇ ಹೋದರು. ಗಂಗಾ ಸಂಗೀತ ಶಿಕ್ಷಣ ಕೇವಲ ಹವ್ಯಾಸವಾಗಿರಲಿಲ್ಲ, ಬದಲಾಗಿ ಶಿಸ್ತುಬದ್ಧ ಅಭ್ಯಾಸವಾಗಿತ್ತು. ತಮ್ಮ ಆರಂಭಿಕ ವರ್ಷಗಳಲ್ಲಿ ಅಧ್ಯಯನ ಮಾಡಿದ ಆಯುರೂರ್ ಶಾಲೆಯಲ್ಲಿ ಪ್ರತಿದಿನ ಬೆಳಿಗ್ಗೆ 5:30ರಿಂದ ಪ್ರಾರಂಭವಾಗುವ ಶೈಕ್ಷಣಿಕ ಮತ್ತು ಕಠಿಣ 2 ಗಂಟೆಗಳ ಅಭ್ಯಾಸ ದಿನಚರಿಯನ್ನು ಸಮತೋಲನಗೊಳಿಸುತ್ತಿದ್ದರು.
1.5 ವರ್ಷದ ಮಗುವಾಗಿದ್ದಾಗ ಪೋಷಕರೊಂದಿಗೆ ಗುರುವಾಯೂರು ದೇವಸ್ಥಾನದಲ್ಲಿ ವಯಲಿನ್ ವಾದನ ಕಚೇರಿ ನೋಡಲು ಹೋಗುತ್ತಿದ್ದ ಗಂಗಾ 7ನೇ ವಯಸ್ಸಿಗೆ ಅದೇ ವೇದಿಕೆಯಲ್ಲಿ ಪ್ರದರ್ಶನ ನೀಡಿದ್ದಳು. ವಯಲಿನ್ ಮಾಂತ್ರಿಕ ಬಾಲಭಾಸ್ಕರ್ ಕಟ್ಟ ಅಭಿಮಾನಿಯಾಗಿದ್ದ ಗಂಗಾ ಬಾಲಭಾಸ್ಕರ್ ಅವರ ಅಕಾಲಿಕ ಮರಣದ ನಂತರ ತಾನು ಪಿಟೀಲು ಕಲಿಯಬೇಕೆಂಬ ಹಠ ಸಾಧನೆ ಬೆಳೆಸಿಕೊಂಡರು. ಅವರ ಶ್ರಮ ಸಾಧನೆ ಫಲ ನೀಡಿದೆ. ತಮ್ಮ ನಿಖರತೆ, ಭಾವನೆ ಮತ್ತು ವೇದಿಕೆಯ ಉಪಸ್ಥಿತಿಯಿಂದ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುತ್ತಿದ್ದಾರೆ. ತನ್ನ ಗುರುಗಳಾಗಿರುವ ಆಕಾಶವಾಣಿಯ ಎ ಗ್ರೇಡ್ ಕಲಾವಿದ CS ಅನುರೂಪ್ ಅವರೊಂದಿಗೆ ವೇದಿಕೆಗಳಲ್ಲಿ ನೀಡಿದ ಜುಗಲ್ಬಂದಿ ಪ್ರದರ್ಶನ ಗಂಗಾ ಅವರಿಗೆ ಸ್ಟಾರ್ ವ್ಯಾಲ್ಯೂ ತಂದುಕೊಟ್ಟಿದೆ. ಮೊದಲ ಬಾರಿ ಸುದೀರ್ಘ ಸಮಯದ ಪ್ರದರ್ಶನದಿಂದ ಗಂಗಾ ಪುಟ್ಟ ಕೈಗಳಲ್ಲಿ ರಕ್ತ ಚಿಮ್ಮಿತಂತೆ. ಈಗ ಗಂಗಾ ವಯಲಿನ್ ವಾದನಕ್ಕೆ ಸಾವಿರ ಚಪ್ಪಾಳೆಗಳು ಮೊಳಗುತ್ತಿವೆ. ಭಾರತೀಯ ಶಾಸ್ತ್ರೀಯ ಸಂಗೀತದ ವಿವಿಧ ಶೈಲಿಗಳ ನಡುವೆ ಸರಾಗವಾಗಿ ಪರಿವರ್ತನೆಗೊಳ್ಳುವ ಸಾಮರ್ಥ್ಯವೇ ಗಂಗಾ ಅವರನ್ನು ವಿಲೀನವಾಗಿಸುತ್ತದೆ. ಯೂಟ್ಯೂಬ್ನಂತಹ ವೇದಿಕೆಗಳಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾದ ಅವರ ಸಂಗೀತ ಕಚೇರಿಗಳು ಜಾಗತಿಕ ಮೆಚ್ಚುಗೆ ಮನ್ನಣೆ ಗಳಿಸಿವೆ. ಅವರ ನುಡಿಸುವ ಶೈಲಿಯು ತಾಂತ್ರಿಕ ಶ್ರೇಷ್ಠತೆಯನ್ನು ಮಾತ್ರವಲ್ಲದೆ ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ಪ್ರತಿಬಿಂಬಿಸುತ್ತದೆ. ಇದು ಅವರ ಪ್ರದರ್ಶನಗಳನ್ನು ನಿಜವಾಗಿಯೂ ಮೋಡಿ ಮಾಡುವಂತೆ ಮಾಡುತ್ತದೆ. ನೀವೆಲ್ಲ ನಿರೀಕ್ಷಿಸ್ತಾ ಇರುವಂತಹ ಮತ್ತು ಈಗಾಗಲೇ ಲಕ್ಷಾಂತರ ಮಂದಿ ಈ ಒಂದು ಪುಟ್ಟ ಬಾಲೆಯ ಕಾರ್ಯಕ್ರಮಕ್ಕಾಗಿ, ಪಿಟೀಲು ವಾದನಕ್ಕಾಗಿ ಮೆಚ್ಚುಗೆಯನ್ನು ಸೂಚಿಸಿದಂತಹ ಈ ಪುಟ್ಟ ಬಾಲಕಿ ನಮ್ಮೊಂದಿಗಿದ್ದಾರೆ. ಗಂಗಾ ಶಶಿಧರ್, ನಮಸ್ಕಾರ. ನೀವು പറഞ്ഞാൽ മനസ്സിലായിട്ടുണ്ടായില്ല ಅಲ್ಲ ಕನ್ನಡದಲ್ಲಿ? ವೀಕ್ಷಕರೇ, ನಾನು ಆರಂಭದಲ್ಲಿ ಹೇಳಿದೆ ಕಲೆಗೆ ಭಾಷೆ ಹಂಗಿಲ್ಲ ಅಂತ. ಈ ಪುಟ್ಟ ಬಾಲಕಿ ಮಲಯಾಳಿ ಬಾಲಕಿ, ಕೇರಳದವರು. ಆದರೆ ಆಕೆಯ ಕಾರ್ಯಕ್ರಮವನ್ನು ಇಲ್ಲಿನವರು ಕೂಡ ನೋಡ್ತಾರೆ. ಹಾಗಾಗಿ ನಾವು ಇಲ್ಲಿ ಈ ಒಂದು ನಮ್ಮ ವಾಹಿನಿಯ ಮೂಲಕ ನಾವು ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ഇದ್ದೇವೆ. സുഖമാണോ? സുഖം. സുബ്രഹ്മണ്യത്തേക്ക് 2ാം പ്രാവശ്യമല്ലേ വരുന്നത്? എന്ത് തോന്നുന്നു ഇവിടേക്ക് വരുമ്പോൾ? നല്ല സന്തോഷം തോന്നുന്നുണ്ട്. സന്തോഷം തോന്നുന്നല്ലേ? ഇന്നലെ പ്രോഗ്രാം ഉണ്ടായിരുന്നു? ഇന്നലെ പ്രോഗ്രാം ഉണ്ടായിരുന്നു. കൊല്ലൂരുണ്ടായിരുന്നു, മൂകാംബിക ടെമ്പിളിൽ. മോളുടെ സ്വന്തം സ്ഥലം മലപ്പുറം ജില്ലയിലെ വിളയങ്കോട്. അച്ഛൻ ശശിധരൻ, അമ്മ കൃഷ്ണവേണി, ഏട്ടൻ മഹേശ്വർ. മഹേശ്വർ എന്ത് ചെയ്യുന്നു? ഏട്ടൻ +2 കഴിഞ്ഞു. ഓക്കെ. ഗംഗ എത്രാം വയസ്സുള്ളപ്പോൾ ഈ വയലിൻ പഠിച്ചു? 4.5 വയസ്സ്. അന്നത്തെ അനുഭവം എന്താണ്? അതൊന്നും ഓർമ്മയില്ല. ഓർമ്മയില്ല. അത് ಕೈ ಅಲ್ಲೇ ಫಸ್ಟ್ ಟೈಮ್ ವಾಯಿಸಿರ್ನಮ್ಮ ಕೈ ಬಿಟ್ಟು. ಅಂದರೆ ಈ ಪುಟ್ಟ ಬಾಲಕಿ ಕೈಗಳು ಇವತ್ತು ವಯಲಿನ್ ವಾದನದಲ್ಲಿ ಒಂದು ಮಾಂತ್ರಿಕ ಕೈಗಳಾಗಿವೆ. ಆದರೆ ಆ ಪುಟ್ಟ ಬಾಲಕಿ 4.5 ವರ್ಷದ ಸಂದರ್ಭದಲ್ಲಿ ಕಲಿತಾ ಇದ್ರು. ಆ ಸಂದರ್ಭದಲ್ಲಿ ವಯಲಿನ್ನ ತಾಗಿ ಕೈ ಕೂಡ ಒಂದು ಗಾಯಗೊಂಡದ್ದು, ಅಂತಹ ಒಂದು ಅನೇಕ ಸನ್ನಿವೇಶಗಳನ್ನು ಕೂಡ ಅವರು ನೆನಪಿಸಿಕೊಳ್ತಾ ಇದ್ದಾರೆ. ഇപ്പോൾ ഏത് ക്ലാസ്സിലാണ്? ഇപ്പോൾ 7th. സ്കൂളിൽ പോകാൻ പറ്റുന്നുണ്ടോ? ಇಲ್ಲ. ಅಂದರೆ ನಿರಂತರವಾಗಿ ಕಾರ್ಯಕ್ರಮಗಳು, ಅಧ್ಯಯನ, ಅಭ್ಯಾಸ, ಅದರ ಮಧ್ಯೆ ಅವರಿಗೆ ಶಾಲೆಯ ಒಂದು ನಿಗದಿತವಾದಂತಹ ಪಠ್ಯವನ್ನು ಪೂರೈಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ಎಕ್ಸಾಮ್ ಬರೀತಾರೆ, ಮುಂದಿನ ಹಂತಕ್ಕೆ ತೇರ್ಗೊಳ್ತಾ ಇದ್ದಾರೆ. ಏದಾ ಸ್ಕೂಲು? UPS ಐರೂರು. ആരാ ആദ്യത്തെ ഗുരു? ആദ്യത്തെ അമ്മയുടെ ഫ്രണ്ട് ഉണ്ടായിരുന്നു, നിതിൻ S കാർത്തികൻ. പിന്നെ രാധിക ടീച്ചർ ഗുരുവായൂർ തന്നെ. പിന്നെ ആകാശവാണി ടോപ്പ് എ ഗ്രേഡ് ആർട്ടിസ്റ്റ് CS അനൂപ് സാർ. ഇപ്പോൾ ഇടപ്പള്ളി അജിത് സാർ. പക്ഷെ ಅನುರೂಪ್ ಸಾರ್ನಾയിട്ട് ಅನವಧಿ ವೇದಿയിൽ ಪ್ರೋಗ್ರಾಮ್ ചെയ്തിട്ടുണ്ട്. ಇವರ ಗುರುಗಳು ಅನುರೂಪ್ ಸರ್, ನೀವು ಕೂಡ ಗಮನಿಸಿರ್ಬೋದು. ಇತ್ತೀಚೆಗೆ ಅದು ಮಧೂರಲ್ಲಿರ್ಬೋದು, ಈ ಭಾಗದಲ್ಲಿರ್ಬೋದು, ಒಂದೇ ವೇದಿಕೆಯಲ್ಲಿ ಇವರಿಬ್ಬರು ಕೂಡ ಹಾಡುವಂಥ, ಪಕ್ಕದ ಸುಬ್ರಹ್ಮಣ್ಯದಲ್ಲೂ ಕೂಡ ಅಲ್ಲೇ ಸುಬ್ರಹ್ಮಣ್ಯ ಅವರನ್ನಲ್ಲೇ ಒಂದೇ ಸುಬ್ರಹ್ಮಣ್ಯದಲ್ಲೂ ಕೂಡ ಅವರು ಬಂದಿರುವಂಥ ಸಂದರ್ಭದಲ್ಲಿ ಆ ವೇದಿಕೆಯ ಪರ್ಫಾರ್ಮೆನ್ಸ್ ವೈರಲ್ ಆಗಿದ್ದು ಕೂಡ ಇದೆ. ഈ വയലിൻ വാദനം എങ്ങനെ ഇൻട്രസ്റ്റ് വന്നെങ്ങനെ? ആദ്യം അമ്മ ഇങ്ങനെ ചെറുപ്പത്തിൽ ഇങ്ങനെ കേൾപ്പിച്ചു തരുമായിരുന്നു. അപ്പം എനിക്ക് തോന്നി പഠിക്കണമെന്ന്. അങ്ങനെ പഠിച്ചു തുടങ്ങിയതാണ്. പഠിച്ചു. ഫസ്റ്റ് പ്രോഗ്രാം, സ്റ്റേജ് പ്രോഗ്രാം എവിടെയായിരുന്നു? ಮಮ್ಮಿಯೂರು, ಗುರುವಾಯೂರು അവിടെ. ನಾನು ಅದಕ್ಕಿಂತಲೂ ಒಂದು ವಿಚಾರವನ್ನು ಹೇಳಬೇಕು. ಗುರುವಾಯೂರಿಗೆ ಈ ಹುಡುಗಿ ಅನೇಕ ಬಾರಿ ಸಣ್ಣ ಬಾಲ್ಯಾವಸ್ಥೆಯಲ್ಲಿ ಹೋಗ್ತಾ ಇದ್ರಂತೆ. ಅಂದರೆ ಗುರುವಾಯೂರು ಅಂದರೆ ಅದು ಸಂಗೀತದ ಊರು ಕೂಡ. ಆ ಗುರುವಾಯೂರಿನಲ್ಲಿ ಇಂಥ ಅನೇಕ ಸ್ಟೇಜಿನಲ್ಲಿ ಸಂಗೀತವನ್ನು ನೋಡಿ ತಾನು ಕೂಡ ಯಾವತ್ತಾದರೂ ಇದಕ್ಕೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಅವರಿಗೆ ಅನ್ನಿಸಿತು. ಗುರುವಾಯೂರಲ್ಲಿ 2 ಸ್ಟೇಜ್
ഷോ സ്റ്റേജ് ഷോ ആ ആ രണ്ടായിരുന്നു. മമ്മിയൂരിന് സെക്കൻഡ് ഷോ ഗുരുവായൂരിലല്ലേ? ആ ബാലഭാസ്കർ സാർ എങ്ങനെ ഓർമ്മിക്കുന്നു? ഭയങ്കര സങ്കടമായിരുന്നു. കുഴപ്പമില്ല. ಓಕೆ, ಬಾಲಭಾಸ್ಕರ್ ಅಂತ ಹೇಳಿದರೆ ಮತ್ತೊಬ್ಬ ಪಿಟೀಲು ವಾದನ, ನಮಗೆಲ್ಲ ಗೊತ್ತಿದೆ ವಯಲಿನ್ ವಾದನದಲ್ಲಿ. ಆದರೆ ಕೆಲವು ವರ್ಷಗಳ ಹಿಂದಷ್ಟೇ ಒಂದು ಅಪಘಾತದಲ್ಲಿ ಅವರು ಅಗಲಿ ಹೋದರು. ಅವರ ದೊಡ್ಡ ಆರಾಧಕಿ ಗಂಗಾ ಶಶಿಧರನ್ ಎನ್ನುವಂಥದ್ದು. എത്ര സ്റ്റേജിൽ പെർഫോമൻസ് ചെയ്തിട്ടുണ്ടാവും? 300 300ക്ಕಿಂತಲೂ ಹೆಚ್ಚು. എവിടെയെല്ലാം? ಬೇರೆ ವಿದೇಶത്ത്? ദുബായ് പോയിരുന്നു, അബുദാബി, ഇനി കെനിയ ഈ മാസം ലാസ്റ്റ് പോകുന്നു. ഇപ്പോൾ ಕಂಟಿನ್ಯೂ ಪ್ರೋಗ್ರಾಮ್ ಅಲ್ಲೇ. ಅವರು ಹೇಳಿದರೆ ಕೇಳ್ತಿದ್ದಾರೆ. ಅವರು ನಾನು ಹಿಂದೆ ಕೆಲವು ಸಂದರ್ಶನಗಳನ್ನು ನೋಡಿದ್ದೆ. ನಿರಂತರವಾಗಿ ಬೇರೆ ಬೇರೆ ಊರುಗಳಲ್ಲಿ ನಿರಂತರವಾಗಿ പ്രോഗ്രാം. എത്ര വയസ്സുപ്പ? ഇപ്പോൾ 12 ആവണം. പക്ഷേ പെർഫോമൻസ് ചെയ്യാൻ ഉള്ളതല്ലേ. ആരാധകർ ഒരുപാടുണ്ടാവും അല്ലേ? സ്കൂളിൽ സെലിബ്രിറ്റി ആണോ? അങ്ങനെയൊന്നുമില്ല. സ്കൂളിൽ പോകാറുണ്ടോ? പോവാറുണ്ട്. അങ്ങനെ സപ്പോർട്ട് സ്കൂളിൻ്റെ ടീച്ചർമാരെ മാഷന്മാരെ ഭയങ്കര സപ്പോർട്ട് അല്ലേ? നാട്ടിൽ ഉള്ളവർ നല്ല സപ്പോർട്ട് അല്ലേ? ഈ പെർഫോമൻസ് ഓഡിയൻസ് എല്ലാം അനവധി വേദിയിൽ ഇത് വയലിൻ വായിച്ചിട്ടുണ്ട്. നല്ല ഓർമ്മ ഇരിക്കുന്ന ഏതെങ്കിലും ഒരു സ്റ്റേജ് പറയാം? മധൂർ ടെമ്പിൾ നമ്മളെ അടുത്ത് തന്നെ, കാസർഗോഡ് അല്ലേ? പിന്നെ ಓಕೆ. ಪುಟ್ಟ ಬಾಲಕಿ ನಮ್ಗೆ ಗೊತ್ತಿದೆ, ನೆನಪು 300ಕ್ಕಿಂತಲೂ ಹೆಚ್ಚು ಪರ್ಫಾರ್ಮೆನ್ಸ್ ಮಾಡಿರುವಂಥದ್ದು. അഭിനയം ഇഷ്ടമാണ്? അഭിനയം ഇഷ്ടമല്ല. ഭാവിയിൽ എന്താണ് ಆಂಬಿಷನ್? ಪೈಲಟ್ ಆವಾನು ವಯಲಿನಿಸ್ಟ್. രണ്ടും. ಪುಟ್ಟ ಬಾಲಕಿ ಹೇಳ್ತಾಳೆ ವಯಲಿನಿಸ್ಟ್ ಹಾಗೆ ಆಗಬೇಕು, ಜೊತೆಗೆ ಪೈಲಟ್ ಆಗಬೇಕು ಅಂತ. ತಾವು ಕೂಡ ಗಮನಿಸಿರ್ತೀರಿ, ನಾವು ಅನೇಕ ಸಾಧಕರ ಸಂದರ್ಶನವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಭವಿಷ್ಯದ ಆಸೆಯನ್ನು ಹೇಳಿಕೊಳ್ತಾರೆ. ಅಂಥ ಪುಟ್ಟ ಬಾಲಕಿ ಕೂಡ ಆಸೆ ಇದೆ, ಪೈಲಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ಯಂ ವಾಯಿച്ച ಕೀರ್ತನೆ ಏದ? മമ്മിയൂർ. കീർത്തനം ഏത്? സദാപാലയ. ഏതത്? ಮೋಹನಂ ರಾಗത്തിലെ ಸದಾಪಾಲಯ. ಇದು ಅವರು ಆರಂಭದಲ್ಲಿ ಏನು ನುಡಿಸಿದಂಥ ಒಂದು ವಯಲಿನ್. ಈಗ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಎರಡು ವಾಯ್ತು ಅಲ್ಲ? ಹಿಂದೂಸ್ತಾನಿ ಇಲ್ಲ, ಕರ್ನಾಟಿಕ್ ಸಂಗೀತವನ್ನು ಅವರು ವಯಲಿನ್ ವಾದನವನ್ನು ನಡೆಸ್ತಾ ಇದ್ದಾರೆ 100 ವೇದಿಕೆಗಳಲ್ಲಿ. ಅಮ್ಮ ಪಾಡುವ? ಅಮ್ಮ ಪಾಡು. ಅಮ್ಮ ಮೃದಂಗಂ ವಾಯಿക്കുക? ಇಲ್ಲ, അമ്മയുടെ അച്ഛൻ മൃദംഗം വായിക്കും. അമ്മയുടെ അച്ഛന. പക്ഷേ ഈ പഠിപ്പിൻ്റെ നടുവിൽ സ്കൂളിൽ പോകാൻ പറ്റുന്നുണ്ടോ? കുഴപ്പമില്ലാതെ പോകാറുണ്ട്. ഓൺലൈൻ ക്ലാസ് ആയിട്ട് പഠിക്കാൻ. ഓൺലൈൻ ക്ലാസ്സിൽ ഫുൾ സപ്പോർട്ട് ടീച്ചർമാരുണ്ട് അല്ലേ? ഇടയ്ക്കിടെ പോകും, എക്സാമിനെല്ലാം പോകും. ഓക്കെ. രാവിലെ എത്ര മണിക്ക് എഴുന്നേൽക്കും? ഇപ്പോൾ പ്രോഗ്രാം ആയതുകൊണ്ട് ചെറുതായിട്ട് ലേറ്റ് ആയിട്ട് എണീക്കുക. പണ്ടൊക്കെ 5:30 എണീച്ചിരുന്നു. 5:30 ഈ പ്രാക്ടീസ് തുടങ്ങുമായിരുന്നു വീട്ടിൽ തന്നെ. ഏട്ടന് ഈ താല്പര്യമുണ്ടോ വയലിൻ? മഹേഷ് എങ്ങനെ? മഹേശ്വർ താല്പര്യമുണ്ടോ? താല്പര്യം അങ്ങനെയില്ല. ಕೀಬೋರ್ಡ್ ചെറുതായിട്ട് പഠിಸಿരുന്നു. ഇപ്പോൾ +2 ഒക്കെ ಆಯ್ತು നിർത്തി. ಓಕೆ. ನನ್ನ ಬಗ್ಗೆ ಕೇಳ್ತಾ ಇದ್ದೆ, ಮಹೇಶ್ವರ್ ಅಂತ ಈ ಆಸಕ್ತಿ ಇದೆಯಾ ಅಂತ. ಸಣ್ಣ ಆಸಕ್ತಿ ಇದೆ, ಆದರೆ ಕೀಬೋರ್ಡ್ನಲ್ಲಿ ಹೆಚ್ಚಿನ ಆಸಕ್ತಿ ಅಂತ ಇವರು ಹೇಳ್ತಾ ಇದ್ದಾರೆ. ಅನಿರೂಪ್ ಸರ್ನ ಬಗ್ಗೆ പറയാം. എനിക്ക് നല്ല ഇഷ്ടമാണ്.
നന്നായി വായിക്കും. എനിക്ക് പഠിക്കണം എന്ന് മുന്നേ ആഗ്രഹം ഉണ്ടായിരുന്നു, പിന്നെ പഠിച്ചു. ഓക്കെ. ഈ വയലിൻ അല്ലാതെ വേറെ ഏത് ഫീൽഡ് ഇഷ്ടമുണ്ടോ? ഇതന്നെ ഫുള്ള് വയലിൻ തന്നെ. മോൾക്ക് ഏതാ സ്വീറ്റ് ഇഷ്ടം? സ്വീറ്റ് ചോക്ലേറ്റ് അങ്ങനെയാണ്. ആ, ഫെറോ റോഷർ ഇഷ്ടമാണ്. ഇഷ്ടമാണ്. ഈ ജർണി ഇഷ്ടമാണ്. ഒരുപാട് സ്ഥലത്ത് ജർണി പോയിട്ടുണ്ടാവില്ലേ? ഇപ്പോൾ സുബ്രഹ്മണ്യ, കൊല്ലൂർ, ഇഷ്ടമാണ് അല്ലേ? പുതിയ പഠിക്കാൻ കഴിഞ്ഞു പുതിയ സ്ഥലത്ത് അല്ലേ? ഈ സിനിമ ഫീൽഡിലുള്ളവർ, ആക്ടർമാർ, സംവിധായകർ ആരെങ്കിലും വിളിച്ചിരുന്നോ, കണ്ടിരുന്നോ? കണ്ടിരുന്നു. ജയറാം സാറ് കുറെ വർത്താനം പറഞ്ഞു വീഡിയോ കോളില്. പിന്നെ സുരേഷ് ഗോപി സാറ്, മന്ത്രി, പിന്നെ ജയസൂര്യ സാറ്, പിന്നെ മാധവൻ ആക്ടർ, ആ സാറ് മെസ്സേജ് അയച്ചു. ഒരുപാട് ചാനലിലും ഫ്ലവേഴ്സ് ചാനലിലെല്ലാം പോയിരുന്നു അല്ലേ? MG ശ്രീകുമാർ സാറായി അല്ലേ? അങ്ങനത്തെ മ്യൂസീഷ്യൻ ആരെല്ലാം? MG ശ്രീകുമാർ സാറ്, പിന്നെ M ജയചന്ദ്രൻ, പിന്നെ ഓക്കെ. ഓരോരു വയലിൻ വാദ്യത്തിന് ഓരോരു ടോൺ, വ്യത്യസ്തമായ ടോൺ ഉണ്ട്. അതെല്ലാം എങ്ങനെ പഠിച്ചെടുക്കും? അങ്ങനെയല്ല, അത് പ്രാക്ടീസ് തന്നെ അല്ലേ? സ്വന്തം ട്യൂനല്ല, പ്രാക്ടീസ് തന്നെ അല്ലേ? ഈ വയലിൻ വാദ്യയിൽ സിനിമ പാട്ടും പാടുമോ അല്ല ഭക്തിഗാനം മാത്രം? അല്ല, എല്ലാം പാടും. ഇഷ്ടമായി അങ്ങനെയൊന്നുണ്ടോ? കർണാടക കൂടുതലും ഇഷ്ടം. ഈ സുബ്രഹ്മണ്യ ഈ സ്ഥലം എങ്ങനെയുണ്ട്? അമ്പലത്തിൽ പോയാൽ ഇല്ല, ഒന്ന് പോകും. കഴിഞ്ഞ പ്രാവശ്യം പോയിട്ടുണ്ടായിരുന്നു. ഭാഷയുടെ ഒന്ന് പ്രോബ്ലം ഉണ്ടോ? കന്നഡ അങ്ങനെ? കന്നഡ അറിയാമോ? കന്നഡ എനിക്ക് അറിയില്ല. ഇല്ല, മലയാളം മാത്രം. മലയാളം, ഇംഗ്ലീഷും അറിയാം. ഈ വിദേശത്തെല്ലാം പോയിട്ടുണ്ടാകുമ്പോൾ ഇംഗ്ലീഷും മലയാളം പാടാം. മലയാളി ഒരുപാട് പേരുണ്ടാകും. ഓക്കെ. അച്ഛനെന്ത് ചെയ്യും? അച്ഛൻ ബിസിനസ്, ദുബായിലെ ബിസിനസ്, സ്പെയർ പാർട്സിന്റെ. പക്ഷെ സപ്പോർട്ടായിട്ട് ഒന്നും ഉണ്ടാവുമല്ലോ, ഒന്നുമുണ്ട്. അമ്മ ഹൗസ് വൈഫ്. ഇപ്പോൾ ഇവിടെ താമസം? ഇവിടെ ഇപ്പോൾ വെളിയങ്കോട്, മലപ്പുറം ജില്ല വെളിയങ്കോട്. ಓಕೆ. ಇದು ಈ ಪುಟ್ಟ ಬಾಲಕಿ ಅನೇಕ ಲಕ್ಷಾಂತರ ವೀಕ್ಷಕರು ಈ ಪುಟ್ಟ ಬಾಲಕಿಯ ನಗುವಿಗಾಗಿ ಯೂಟ್ಯೂಬನ್ನು ನೋಡ್ತಾರೆ. ನಲ್ಲೆ ಚಿರಿಯಲ್ಲ ಮತ್ತು ಅವರು ಪರ್ಫಾರ್ಮೆನ್ಸ್ ಮಾಡುವ ಸಂದರ್ಭದಲ್ಲಿ ಅವರ ಗುರುಗಳೊಂದಿಗೆ ಇರ್ಬೋದು, ಸ್ಟೇಜ್ ಪರ್ಫಾರ್ಮೆನ್ಸ್ನ ಸಂದರ್ಭದಲ್ಲಿ ಅವರ ಒಂದು ದೈಹಿಕವಾದಂಥ ಒಂದು ಭಾವನೆ ಅವರಲ್ಲಿ ಬರುತ್ತೆ. ಅವರ ಮುಖದ ಭಾವನೆ ಇರ್ಬೋದು, ತುಂಬ ಮುಗ್ಧವಾದಂತಹ ಮುಖ ಭಾವನೆ, ಇದೆಲ್ಲವೂ ಇರುವಂಥದ್ದು. ಆ ಕಾರಣದಿಂದ ಇವತ್ತು ಗಂಗಾ ಶಶಿಧರನ್ ಎನ್ನುವಂತಹ ಪುಟ್ಟ ಬಾಲಕಿ ಇವತ್ತು ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ತನ್ನ ಒಂದು ಪ್ರಸಿದ್ಧಿಯನ್ನು ಒಂದು ಸಾಬೀತುಪಡಿಸ್ತಾ ಇದ್ದಾರೆ. ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಭವಿಷ್ಯದಲ್ಲಿ ಖಂಡಿತವಾಗಿ ಇವರು ಒಳ್ಳೆಯ ವಯಲಿನಿಸ್ಟ್ ಆಗಿ ಈ ದೇಶ ಅನೇಕ ಇಂಥ ವಯಲಿನ್ ವಾದಕರನ್ನು ಈ ಸಂಗೀತ ಕ್ಷೇತ್ರಕ್ಕೆ ನೀಡಿದೆ. ಅಂಥ ಸಾಧನೆ ಈ ಪುಟ್ಟ ಬಾಲಕಿಯಿಂದ ಆಗ್ತದೆ. ಪೈಲಟ್ ಆಗಬೇಕು ಎನ್ನುವಂಥ ನಿರೀಕ್ಷೆ ಕೂಡ ಇದೆ, ಅದು ಕೂಡ ಆಗ್ತಾರೆ ಎನ್ನುವಂಥ ನಂಬಿಕೆ ನಮಗಿದೆ. ಈ ಸುದ್ದಿ ಚಾನಲ್ ಪರವಾಗಿ ಕೂಡ ಅವರಿಗೆ ಒಳ್ಳೆಯದನ್ನು ಹಾರೈಸ್ತಾ ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೇ, ಖ್ಯಾತ ವಯಲಿನಿಸ್ಟ್, ಪುಟ್ಟ ಪ್ರತಿಭೆ, ವೈರಲ್ ಸ್ಟಾರ್ ಗಂಗಾ ಶಶಿಧರನ್ ಮನದ ಮಾತುಗಳನ್ನು ಕೇಳಿದ್ದೀರಿ. ಉಭಯ ಭಾಷೆಗಳಲ್ಲಿ ಈ ಸಂದರ್ಶನವನ್ನು ಪ್ರಸ್ತುತಪಡಿಸಲಾಗಿದೆ. ಯಾಕಂತ ಹೇಳಿದರೆ ಅವರಿಗೆ ಮಲಯಾಳಂ ಮಾತ್ರ ಬರುವಂಥದ್ದು, ಆದರೆ ನಮ್ಮ ವೀಕ್ಷಕರಿಗೆ ಎಲ್ಲ ವೀಕ್ಷಕರಿಗೂ ಕೂಡ ಅದು ಅರ್ಥ ಆಗಲಿಕ್ಕೆ ಅನ್ನೋ ಕಾರಣಕ್ಕಾಗಿ ಮಧ್ಯದಲ್ಲಿ ಕನ್ನಡದಲ್ಲಿ ಕೂಡ ಪ್ರಸ್ತುತಪಡಿಸಿದ್ದೇವೆ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಕಲೆಗೆ ಭಾಷೆಯ ಹಂಗಿಲ್ಲ, ಅಸಂಖ್ಯಾತ ಅಭಿಮಾನಿಗಳಿಗೆ ಬೇಕಾಗಿ ಈ ಸಂದರ್ಶನವನ್ನು ಪ್ರಸ್ತುತಪಡಿಸಿದ್ದೇವೆ. ಕೆ ಸುಬ್ರಹ್ಮಣ್ಯದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ, ರಿಪೋರ್ಟರ್ ಶಿವರಾಮ್ ಕಜೆಮೂಲೆ,
ಕುಶಾಂತ್ ಕೊರತಿಡ್ಕ ಜೊತೆ ದುರ್ಗಾ ಕುಮಾರ್ ನಾಲ್ಕಿದೆ ಸುದ್ದಿ ನ್ಯೂಸ್ ಸ್ಟುಡಿಯೋ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 994612380